ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಸುಮಲತಾ ಅಂಬರೀಶ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲ್ಲೋದು ತುಂಬಾ ಕಷ್ಟ. ಕಳೆದ ಚುನಾವಣೆ ರೀತಿ ಮಂಡ್ಯದ ಗಂಡು ಅಂಬರೀಶ್ ಅವರ ಅನುಕಂಪ, ಸ್ವಾಭಿಮಾನ ಈ ಚುನಾವಣೆಯಲ್ಲಿ ನಡೆಯೋದಿಲ್ಲ. ಆದರೆ ಯಾವುದಾದರೂ ಪಕ್ಷದಲ್ಲಿ ಸ್ಪರ್ಧೆ ಮಾಡಲಿ ಎಂದು ಪಾಂಡವಪುರ ತಾಲೂಕು ಅಂಬರೀಶ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅರಹಳ್ಳಿ ಅಂಬಿ ಸುಬ್ಬಣ್ಣ ಹೇಳಿದ್ದಾರೆ. ಪಾಂಡವಪುರ ಪಟ್ಟಣದಲ್ಲಿರುವ ಅಂಬಿ ಕ್ಯಾಂಟೀನ್ನಲ್ಲಿ ಅಂಬಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಅವರು, ಅಂಬರೀಶ್ ಅಭಿಮಾನಿಗಳ ಮೇಲೆ ಅಂಬರೀಶ್ ಅವರಿಗೆ ಮನಸ್ಸು ಕರುಣೆ ತುಂಬ ಇತ್ತು. ಆದರೆ ಸಂಸದರಾದ ಸುಮಲತಾ ಅಂಬರೀಶ್ ಅವರಿಗೆ ಅಂಬಿ ಅಭಿಮಾನಿಗಳ ಬಗ್ಗೆ ಅಷ್ಟಕ್ಕಷ್ಟೇ ಎಂಬಂತೆ ಕಾಣುತ್ತಿದೆ. ಇನ್ನಾದರೂ ಜಿಲ್ಲೆಯ ಎಲ್ಲ ತಾಲೂಕು ಹಳ್ಳಿಗಳಲ್ಲಿರುವ ಅಂಬರೀಶ್ ಅಭಿಮಾನಿಗಳಿಗೆ ಗೌರವಿಸುವಂತಾಗಲಿ ಎಂದರು. ಎಂಪಿ ಆದಂಥ ಸುಮಲತಾ ಅಂಬರೀಶ್ ಅವರು ದಯಮಾಡಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಡಿ. ಏನಕ್ಕೆ ಅಂತಂದರೆ, ನಾನು ಸಾರ್ವಜನಿಕರ ಮಧ್ಯೆ ಇದ್ದು ನಾನು ಎಲ್ಲ ವಿಚಾರ ತಗೊಳ್ತಾ ಇದ್ದೀನಿ. ಈ ಬಾರಿ ಪಕ್ಷೇತರ ಅಭ್ಯರ್ಥಿ ಆದರೆ ಕಷ್ಟ ಆಗುತ್ತೆ ಅಂತ ನೀವು ನಿಲ್ಲದೇ ಆದರೆ ಕಾಂಗ್ರೆಸ್ ಪಕ್ಷದಲ್ಲಾಗ್ಬೋದು, ಇಲ್ಲ JDS BJP ಮೈತ್ರಿಲಾಗ್ಬೋದು, ದಯವಿಟ್ಟು ಎಲೆಕ್ಷನ್ ನಿಂತ್ಕೊಳ್ಳಿ. ಯಾಕೆಂದರೆ ಇಲ್ಲ ಅಂತ ಅಂದರೆ ಪಕ್ಷೇತರ ಅಭ್ಯರ್ಥಿ ಆದರೆ ತೊಂದರೆ ಆಗುತ್ತೆ. ಮಾಡಿ ಯಾರ ಮಾತನ್ನು ಕೇಳಬೇಡಿ. ಮೊದಲು ಆ ತಾಲೂಕುಗಳಲ್ಲಿ ಹೋಗಿ ಮೊದಲು ಅಂಬರೀಶ್ ಅಭಿಮಾನಿಗಳನ್ನ ಭೇಟಿ ಮಾಡಿಸಿ. ನಿಮ್ಗೆ ತುಂಬ ಬೇಕಾದವರು ಇದ್ದಾರೆ, ಅಂಬರೀಶ್ ಅಭಿಮಾನಿಗಳು ತುಂಬ ಇದ್ದಾರೆ. ಯಾಕೆ ಅಂತಂದರೆ ನಿಮ್ಮನೆ ಈತನೇ ನಮಗೆ ಮೇನ್ ಮುಖ್ಯ. ಯಾಕೆಂದರೆ ಸೋಲ್ತು ಅಂತಂದರೆ ನಮಗೆ ಹೊಟ್ಟೆ ಉರಿಯೋದು ಮೊದಲು. ಯಾಕೆಂದರೆ ಅಂಬರೀಶ್ ಅಣ್ಣನ ಅಭಿಮಾನಿಗಳು ಎಲ್ಲ ತಾಲೂಕಲ್ಲಿದ್ದಾರೆ. ಮೊದಲು ಅಲ್ಲಿಗೆ ಹೋಗಿ ವಿಚಾರ ತಗೊಳ್ಳಿ. ಇನ್ನೊಂದು ಪಕ್ಷೇತರ ನಿಂತ್ಕೋಬೋದು ಬೇಡವೋ ಏನು ಅಂತ. ಯಾರೋ 3 ಜನ 2-3 ಹೇಳಿದ್ರು ಅಂತ ಯಾವುದೇ ಕಾರಣಕ್ಕೂ ದಯಮಾಡಿ ನಿಲ್ಲಬೇಡಿ. ಯಾಕೆಂದರೆ ಹೋದ ಬಾರಿ ಒಂದು ಅನುಕಂಪ ಇತ್ತು ಅಂಬರೀಶ್ ಅಣ್ಣಂದು. ಆ ಅನುಕಂಪ ಒಂದು ಸೆರಗಿಗೆ ಎಲ್ಲ ಹಾಕಿದ್ರು ಓಟ್ಗಳ. ಈ ಬಾರಿ ಆ ಅನುಕಂಪ ಇಲ್ಲ. ಅದರಿಂದ ದಯಮಾಡಿ ಸುಮಲತಾ ಮೇಡಮ್ ಹೇಳ್ತಾ ಇದ್ದೀನಿ, ಯಾರೋ ಹೇಳಿದ್ರು ಅಂತ ಕೇಳೋದಲ್ಲ. ತಾಲೂಕಲ್ಲಿ ಸರ್ವೆ ಮಾಡಿ, ಎಲ್ಲ ಅಭಿಮಾನಿಗಳನ್ನೂ ಭೇಟಿ ಮಾಡಿಸಿ. ಹೋಗಿ ಭೇಟಿ ಮಾಡಿ ಪಕ್ಷದ ನಿಲ್ಲಬೇಕು, ಇಲ್ಲ ಒಂದು ಪಕ್ಷದಿಂದ ಟಿಕೆಟ್ ತಗೊಂಡು ನಿಲ್ಲಬೇಕು, ಇಲ್ಲ BJP JDS ಇಂದ ನಿಲ್ಲಬೇಕು. ಒಂದು ತೀರ್ಮಾನ ತಗೊಂಡು ಎಲೆಕ್ಷನ್ ಬಂದರೆ ತುಂಬ ಒಳ್ಳೆಯದು ಅಂತ. 4.5 ವರ್ಷದಲ್ಲಿ ಯಾರ ಅಭಿಮಾನಿಯ ಬೆಳೆಸಿದ್ದಾರೆ ಅವರೇ ತಿಳ್ಕೋಬೇಕು. ನಾನಲ್ಲ ಹೇಳೋದು, ಇಡೀ ಅಭಿಮಾನಿಗಳನ್ನೇ ಕೇಳ್ಕೊಳ್ಳಿ. ನಾನು ಹೊಟ್ಟೆ ಕಿಚ್ಚು ಕೇಳ್ತಾ ಇಲ್ಲ. ನಾನು ಇವತ್ತು ಅಂಬರೀಷನ ಫೋಟೋ ಪೂಜೆ ಮಾಡೋವನೇ. ನಾನು ಇವತ್ತು ಪಕ್ಷಾಂತರ ನಿಲ್ಲಬೇಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರ ಮನೆ ಮೇಲೆ ಇರೋವಂಥ ಗೌರವ ನಮಗೆ ಸೋಲ ನೋಡೋಕ್ಕಾಗಲ್ಲ. ಯಾವತ್ತೂ ಅಷ್ಟೇ ಅವರು 4 ವರ್ಷದಿಂದ ಯಾವ ಅಭಿಮಾನಿ ಹೆಂಗವನೇ, ಸತ್ತಿದ್ದಾನೋ ಬದುಕಿದ್ದಾನೋ, ಯಾವ ತಾಲೂಕಲ್ಲಿ ನಮ್ಮ ಅಭಿಮಾನಿಗಳು ಅವ್ರೆ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ ಅವ್ರಿಗೆ. ಇಲ್ಲ ಬಿಡಿ, ಅದು ಅಂಬರೀಷ್ ಅಣ್ಣನ ಕರುಣೆನೇ ಬೇರೆ. ನಮ್ಮ ಮೇಡಮ್